ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ನಿನ್ನೆ ಎಪಿಸೋಡ್ ನೋಡಿರ್ತೀರ, ನೋ ಎಲಿಮಿನೇಷನ್ ವೀಕ್. ಬಿಗ್ ಬಾಸ್ ಅವರು ಈ ನೋ ಎಲಿಮಿನೇಷನ್ ವೀಕ್ ಯಾಕೆ ಮಾಡಿದ್ದಾರೆ? ಯಾಕಂದ್ರೆ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ. ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅಂದ್ರೆ ಎಲಿಮಿನೇಷನ್ ಇರಲ್ಲ. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಲ್ಲ. ಇದು ಖಚಿತವಾದ ಮಾಹಿತಿ ಕೂಡ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಕಲರ್ಸ್ ಕನ್ನಡ ಅವರು ನಮ್ಗೆ ಹೇಳಿದ್ದಾರೆ ಈ ವಾರ ವೋಟಿಂಗ್ ಲೈನ್ ಓಪನ್ ಇರುವುದಿಲ್ಲ ಅಂತ. ಆದ ಕಾರಣ ಮತ್ತೆ ಯಾರು ಸೇವ್ ಮಾಡಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ? ಆಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ಏನಾಗಿತ್ತು, ಯಾಕೆ ಈ ರೀತಿ ಮಾಡ್ತಾ ಇದಾರೆ? ಎಕ್ಸ್ಪೆಕ್ಟ್ ಅಂತ ಇದೆ. ಇದ್ರ ಬಗ್ಗೆ ನೀಟಾಗಿ ಕ್ಲೀನ್ ಆಗಿ ಮಾತಾಡೋಣ. ಯಾವ ಕಾರಣಕ್ಕೆಲ್ಲ ಅಂತ ನೀಟಾಗಿ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೇನೆ ಪಕ್ಕದಲ್ಲಿ ಐ ಬಟನ್ ಕೊಡಿ. ಇದರಿಂದ ವಿಡಿಯೋ ವೈರಲ್ ಆಗಿ ಚಾನ್ಸಸ್ ಇರುತ್ತೆ. ನಮಗೂ ಹೆಲ್ಪ್ ಆಗುತ್ತೆ, ಖುಷಿ ಕೂಡ ಆಗುತ್ತೆ. ವಿಡಿಯೋ ಮಾಡಕ್ಕೆ ಮತ್ತೆ ಖುಷಿ ಕೂಡ, ಉತ್ಸಾಹ ಕೂಡ ಬರುತ್ತೆ ಅಂತ ಹೇಳ್ತೀನಿ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಇಲ್ಲಿ ನಾಮಿನೇಟ್ ಆಗಿರೋದು ತಗೊಂಡಾಗ ನಿನ್ನೆ ನೀವು ಕೇವಲ ಟಾರ್ಗೆಟ್ ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಗಿಲ್ಲಿ, ಜಾಹ್ನವಿ, ಅಶ್ವಿನಿ ಗೌಡ ಇವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರು. ಸುಮಾರಾಗಿ ಸೇಮ್ ರೀಸನ್ಸ್ ನಾಮಿನೇಟ್. ಆಕ್ಚುಲಿ ಅಶ್ವಿನಿಗೂ ಜಾಹ್ನವಿಗೆ ಬಿದ್ದಿರೋ ಓಟ್ಗಳು ನೋಡ್ಬಿಟ್ರೆ ಒಬ್ಬೊಬ್ರಿಗೆ 8 ಜನ ನಾಮಿನೇಟ್ ಮಾಡಿದ್ದಾರೆ. ಇದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಅಶ್ವಿನಿ ಗೌಡ ಅವರು ಇದ್ದಾರೆ, ಅವರು ಪಾಸಿಟಿವ್ ಆರ್ ನೆಗೆಟಿವ್ ಆಟ ಆಡ್ತಾ ಇದ್ದಾರೆ. ಸ್ವಲ್ಪ ನೆಗೆಟಿವ್ ಸಿಕ್ತಿರ್ಬೋದು, ಬಟ್ ಅವರಿಂದ ಕಂಟೆಂಟ್ ಸಿಗ್ತಾ ಇದೆ, ಅವರಿಂದ ಬಿಗ್ ಬಾಸ್ ಮನೆ ಆಕ್ಟಿವ್ ಆಗಿದೆ, ಅವರಿಂದ ಕೆಲವು ಕಂಟೆಸ್ಟೆಂಟ್ಗಳು ಆಟ ಆಡ್ತಾ ಇದ್ದಾರೆ. ಈ ರೀತಿ ಬಂದಾಗ ಅವರು ನಾಮಿನೇಟ್ ಮಾಡಿದ್ದಾರೆ. ಮುಖ್ಯವಾಗಿ ಚಂದ್ರಪ್ರಭಾ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಯಾರು ಧ್ರುವಂತ್ ಆಗಿದ್ದಾರೆ, ಚಂದ್ರಪ್ರಭಾ, ಮಲ್ಲಮ್ಮ, ಮಾಳು ಇವ್ರು ಏನಾಗಿದ್ದಾರೆ ಅಂದ್ರೆ ನಾಮಿನೇಟ್ ಆಗಿಲ್ಲ. ಸ್ಪಂದನ ಇವರು ನಾಮಿನೇಟ್ ಆಗಿಲ್ಲ. ಈ ಟೈಮಲ್ಲಿ ನಾಮಿನೇಟ್ ಇವ್ರು ಇಂಥ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿಲ್ಲ ಅಂದ್ರೆ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ನಾಮಿನೇಟ್ ಆಗಿದ್ದಾರೆ. ಗಿಲ್ಲಿ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ನಮ್ಮ ಜಾಹ್ನವಿ ಆಗಿರ್ಬೋದು, ಪಾಸಿಟಿವ್ ಆರ್ ನೆಗೆಟಿವ್ ಸಂಬಂಧ ಇಲ್ಲ, ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ. ಈ ರೀತಿ ತಗೊಂಡಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ವಾರ ಏನಾದ್ರೂ ಎಲಿಮಿನೇಷನ್ ಇದ್ರೆ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋ ಸಾಧ್ಯತೆ ಇದೆ. ಆದ ಕಾರಣ ಏನ್ ಮಾಡಿದ್ದಾರೆ ಅಂದ್ರೆ ಈ ವಾರ ಎಲಿಮಿನೇಷನ್ ಇಲ್ಲ. ಇವರು ಈಗ ಆಕ್ಚುಲಿ ಮಲ್ಲಮ್ಮನ ಈ ವಾರ ಒಬ್ಬ ಕಂಟೆಸ್ಟೆಂಟ್ ಇಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಲು ಪ್ರಯತ್ನ ಪಡ್ತಾ ಇದ್ರು. ಬಟ್ ಅವ್ರು ನಾಮಿನೇಟ್ ಆಗಿಲ್ವೇ? ಯಾಕಂದ್ರೆ ನೀವು ನೋಡ್ತಿರ್ಬೋದು, ಓಕೆ ಏತ ದೊಡ್ಡವರು ಸಿಂಪತಿ ಇದೆ ಹಳ್ಳಿ ಕಡೆಯಿಂದ, ಅವೆಲ್ಲ ಆಕ್ಸೆಪ್ಟ್ ಮಾಡ್ಕೊಂಡ್ರು ಅವರು ಕೊಡೋ ರೀಸನ್ಸ್ ಆಗಿರ್ಬೋದು, ಅವ್ರ ಟಾಸ್ಕ್ ಆಗಿರ್ಬೋದು, ಮಾತಾಡೋ ಮಾತಾಗಿರ್ಬೋದು, ಹಂಗಂತ ಅವ್ರು ತಪ್ಪು ಮಾತಾಡ್ತಾ ಅಂತ ಹೇಳ್ತಾ ಇಲ್ಲ. ಬಟ್ ಒಬ್ಬ ವ್ಯಕ್ತಿ ಹತ್ರ ಮಾತಾಡಬೇಕಾದ್ರೆ ಕಲೆಕ್ಟರ್ ಪೋರ್ಟ್ ಅದು ಚೆನ್ನಾಗಿರುತ್ತೆ. ಅವ್ರು ಮಾತಾಡಬೇಕಾದ್ರೆ ರೀಸನ್ಸೇ ಕೊಡಂಗಿಲ್ಲ. ಮೊನ್ನೆ ಗಿಲ್ಲಿ ನಾಮಿನೇಟ್ ಮಾಡಿದಾಗ ಆಗಿರ್ಬೋದು, ಇದಕ್ಕಿಂತ ಮುಂಚೆ ಕಾವ್ಯನ ನಾಮಿನೇಟ್ ಮಾಡ ಆಗಿರ್ಬೋದು, ಅವ್ರು ಕೂಡ ರೀಸನ್ಸ್ ಯಾವ ರೀತಿ ಇರುತ್ತೆ. ಈವರೆಗೂ ಬಂದಿರೋದಲ್ಲಿ ಗಿಲ್ಲಿನ ಕಾವ್ಯನ ಬಿಟ್ಟರೆ ಬೇರೆ ನಾಮಿನೇಟೇ ಮಾಡಿಲ್ಲ ಅವರು. ಆ ರೀತಿ ಆಗ್ತಾ ಇದೆ. ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಏನೋ ಗೊತ್ತಿಲ್ಲ. ಕೆಲವು ಕಂಟೆಸ್ಟೆಂಟ್ ಇದ್ದಾರೆ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಚಂದ್ರಪ್ರಭಾ ಆಗಿರ್ಬೋದು, ಮಾಳು ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಆಟನೇ ಆಡ್ತಾ ಇಲ್ಲ ಗುರು. ಇವರೇ ನಾಮಿನೇಟ್ ಆಗಿಲ್ಲ, ಸೇವ್ ಆಗಿದ್ದಾರೆ. ಮತ್ತೆ ಸ್ಟ್ರಾಂಗ್ ಕಂಡೀಷನ್ ಎಲ್ಲ ನಾಮಿನೇಟ್ ಆಗಿದ್ದಾರೆ. ಒಂದ್ ವೇಳೆ ಎಲಿಮಿನೇಷನ್ ಇದ್ರೆ ಸ್ಟ್ರಾಂಗ್ ಕಂಡೀಷನ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಆದ ಕಾರಣ ಏನ್ ಮಾಡಿದ್ದಾರೆ, ನೋ ಎಲಿಮಿನೇಷನ್ ವೀಕ್ ಅಂತ ಮಾಡಿ ಬಿಸಾಕಿದ್ದಾರೆ. ಅಷ್ಟೇ ಒಳ್ಳೇದಾಯ್ತು ಅನ್ಸುತ್ತೆ ನನಗಂತೂ. ನೆಕ್ಸ್ಟ್ ವೀಕ್ ಏನಾದ್ರೂ ಗ್ರೂಪ್ ಮಾಡಿ, ಇಲ್ಲಾಂದ್ರೆ ಡೈರೆಕ್ಟ್ ನಾಮಿನೇಟ್ ಎಲ್ಲಾನು ಮಾಡಿ ಒಬ್ಬನ ಒಳ್ಳೆ ಕಂಡೀಷನ್ ಇಲ್ಲ ಡಬಲ್ ಎಲಿಮಿನೇಷನ್ ಏನೋ ಒಂದು ಮಾಡ್ತಾರೆ. ಇದು ಒಂದಾಗಿತ್ತು. ಈ ಕಾರಣಕ್ಕೆ ಈ ವಾರ ಎಲಿಮಿನೇಷನ್ ಇರುವುದಿಲ್ಲ, ವೋಟಿಂಗ್ ಲೈನ್ ಓಪನ್ ಕೂಡ ಆಗುದಿಲ್ಲ. ಇದೊಂದು ರೀಸನ್ ಆಗಿತ್ತು. ನನ್ಗಂತೂ ಸರಿಯಾಗಿ ಮಾಡಿದ ಬಿಗ್ ಬಾಸ್. ಇದೇ ರೀತಿ ಮಾಡ್ಬೇಕಾಗಿತ್ತು ಅಂತ ನಂಗೆ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಸತ್ಯ. ಅಲ್ಲಿ ನೀವ್ ಏನ್ ತುಂಬಾ ಜನ ಅನ್ಕೊಂತಾರೆ, ಈಗ ಅಶ್ವಿನಿ ಕೂಡ ನಾಮಿನೇಟ್ ಆಗಿದ್ದಾರೆ, ಜಾಹ್ನವಿ ನಾಮಿನೇಟ್ ಆಗಿದ್ದಾರೆ, ಅವ್ನು ಸೇವ್ ಮಾಡೋಕ್ಕೋಸ್ಕರ ನೋ ಎಲಿಮಿನೇಷನ್ ಮಾಡಿದಾರೆ ಅಂತ. ಅದು ಫ್ರಾಂಕ್ಲಿ ರಿಯಲ್ ಅನ್ಕೊಳ್ಬಿಡಿ. ಯಾಕೆ ಅಂದ್ರೆ ಏನೋ ಒಂದು ಕಿತಾಪತಿ ಮಾಡ್ತಾರೆ, ಏನೋ ಒಂದು ಮಾಡ್ತಾ ಇದ್ದಾರೆ ಅಂತರ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿ, ಮಾಳು ಅಂತಾರನ, ಚಂದ್ರಪ್ರಭಾ ಅಂತಾರನ, ಮಲ್ಲಮ್ಮ ಅಂತಾರನ ಬಿಗ್ ಬಾಸ್ ಮನೆ ಇಟ್ಕೊಂಡು ಏನೋ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾಗುತ್ತಾ ಶೋ ಅಲ್ಲಿ? ಅಲ್ವಾ? ಆಗೋದಿಲ್ಲ. ಆ ಕಾರಣಕ್ಕೆ ಈ ರೀತಿ ಮಾಡಿದ ನನಗೆ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಏನಿಸ್ತ ಕಮೆಂಟ್ ಮಾಡಿ. ಎಲಿಮಿನೇಷನ್ ಇರಬೇಕಾಗಿತ್ತಾ ಇಲ್ಲದೆ ಇರೋದು ಚೆನ್ನಾಗಿತ್ತಾ ಅಂತ ನೀವು ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.